ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವೆಡ್ಡಿಂಗ್ಗೆ ಹೋಗುವಂಥ ಒಂದು ಬನ್ ಹೇರ್ ಸ್ಟೈಲ್ ಹಾಗೆ ಒಂದು ದೇವಸ್ಥಾನಕ್ಕೂ ಹೋಗಬೇಕಾದ್ರೆ ಈ ಒಂದು ಹೇರ್ ಸ್ಟೈಲನ್ನು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಾವು ಈ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಫ್ರಂಟ್ ಹೇರ್ ಸ್ಟೈಲನ್ನು ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಪಫ್ ಹೇರ್ ಸ್ಟೈಲನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕಾಗಿ ಮೇಲ್ಗಡೆ ಒಂದು ಸ್ವಲ್ಪ ಕೂದಲನ್ನು ತೆಕ್ಕೊಂಡು ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ನೀಟಾಗಿ ಬಾಚಿಕೊಂಡು ಹೇರ್ ಪಿನ್ ಸಹಾಯದಿಂದ ನಾವು ಸೆಕ್ಯೂರ್ ಮಾಡ್ಕೊಳ್ಬೇಕು. ಇದೇ ಮೇನ್ ಹೇರ್ ಸ್ಟೈಲ್ ಇದರಲ್ಲಿ ಇರೋದು. ಸೊ ಮೇಯ್ನಾಗಿ ನಾವು ಇದನ್ನು ಮಾಡಿಕೊಂಡ್ರೆ ಅದಾದಮೇಲೆ ನಾವು ಬ್ಯಾಕ್ ಬನ್ ಹೇರ್ ಸ್ಟೈಲ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ತುಂಬ ಲುಕ್ ಆ್ಯಂಡ್ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಇದು. ಮತ್ತು ಅದಾದಮೇಲೆ ನಾವು ಸೈಡಲ್ಲಿರುವಂಥ ಸ್ವಲ್ಪ ಕೂದಲನ್ನು ತೆಗೆದು ಮತ್ತೆ ಹೇರ್ ಪಿನ್ನನ್ನು ಸೆಕ್ಯೂರ್ ಮಾಡ್ಕೊಳ್ಬೇಕು. ಎರಡು ಸೈಡ್ ಈ ಥರ ಮಾಡಿಕೊಂಡಾಗ ಅದರ ಲುಕ್ ಒಂದು ಫೇಸ್ಗೆ ನೋಡೋದಕ್ಕೆ ತುಂಬ ಒಂದು ಲುಕ್ಕಾಗಿ ಕಾಣುತ್ತೆ ಈ ಹೇರ್ ಸ್ಟೈಲು. ಆಮೇಲೆ ರಿಮೈನಿಂಗ್ ಬ್ಯಾಕ್ ಸೈಡ್ ಉಳಿದಿರುವಂಥ ಕೂದಲನ್ನು ನಾವು ನೀಟಾಗಿ ಬಾಚಿಕೊಂಡು ಅದಾದಮೇಲೆ ಒಂದು ಹೇರ್ ಬನ್ನನ್ನು ರಬ್ಬರನ್ನು ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ರಬ್ಬರನ್ನು ನೀಟಾಗಿ ನಾವು ಟೈಟಾಗಿ ಹಾಕ್ಕೊಂಡು ಇದಾದಮೇಲೆ ನಾವು ಹೇರ್ ಬನ್ನನ್ನು ಹಾಕ್ಕೊಳ್ಬೇಕಾಗುತ್ತೆ. ಹೇರ್ ಬನ್ ಆಲ್ಮೋಸ್ಟ್ ಎಲ್ಲ ಒಂದು ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ, ನೀವು ಕೇಳ್ಬೋದು. ಸೊ ತುಂಬ ಒಂದು ಕಡಿಮೆ ಬೆಲೆಗೆ ಸಿಗುತ್ತೆ. ಅದನ್ನು ಹಾಕ್ಕೊಂಡು ನಾವು ಯು ಪಿನ್ ಸಹಾಯದಿಂದ ಎರಡು ಸೈಡ್ ಸೆಕ್ಯೂರ್ ಮಾಡ್ಕೊಳ್ಬೇಕು. ಎಲ್ಲಿಯಾದರೂ ಜಾರಿ ಹೋದರೆ, ಸರಿಯಾಗಿ ಬರದೇ ಹೋದರೆ ಅಂಥೇಳಿ ಒಂದು ಭಯ ಇರುತ್ತೆ ಲೇಡೀಸ್ಗೆ. ಸೊ ಹಾಗಾಗಿ ಆ ರೀತಿ ಎರಡೂ ಸೈಡ್ ನಾವು ಯು ಪಿನ್ ಸಹಾಯದಿಂದ ಅದನ್ನು ಸೆಕ್ಯೂರ್ ಮಾಡಿಕೊಂಡು ಅದಾದಮೇಲೆ ರಿಮೈನಿಂಗ್ ಹೇರ್ ಏನಿರುತ್ತೆ ಫುಲ್ ರೌಂಡ್ ಆಫ್ ನಾವು ಹೇರ್ ಬನ್ನ ರೌಂಡ್ ಆಫ್ ನಾವು ಪಾರ್ಟಿಷನ್ ಮಾಡಿಕೊಂಡು ಫುಲ್ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ. ಹೇರನ್ನು ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ಮತ್ತೊಂದು ಹೇರ್ ರಬ್ಬರ್ ಬ್ಯಾಂಡನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ. ಇಷ್ಟೇ ಇರೋದು, ತುಂಬ ಈಸಿ. ಅದಾದಮೇಲೆ ಮತ್ತೆ ಉಳಿದಿರುವಂಥ ಹೇರ್ ಏನಿದೆ ಅದನ್ನೆಲ್ಲ ತಗೊಂಡು ನಾವು ಮತ್ತೆ ಅದನ್ನು ರೌಂಡ್ ಆಫ್ ಹೇರ್ ಬನ್ ಏನಿದೆ, ಬನ್ ಹೇರ್ ಸ್ಟೈಲ್ ಏನು ಮಾಡ್ಕೊಂಡಿದ್ದೀವಿ ಅದರ ರೌಂಡ್ ಆಫ್ ಮತ್ತೆ ತಗೊಂಡು ಕ್ಲಿಪ್ಪನ್ನು ಹಾಕ್ಕೊಳ್ಬೇಕು. ಎಷ್ಟು ಈಸಿ ಇದೆ ಅಲ್ವಾ ಫ್ರೆಂಡ್ಸ್? ಸೊ ನಿಮಗೂ ಈಸಿ ಅನಿಸಿದರೆ ಈ ಥರ ನೀವು ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾವುದಾದ್ರೂ ಡೆಕೋರೇಟಿವ್ ಕ್ಲಿಪ್ಸ್ ನಿಮ್ಮ ಹತ್ರ ಇದ್ದರೆ ಈ ಬನ್ ಹೇರ್ ಸ್ಟೈಲ್ಗೆ ನೀವು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣುತ್ತೆ, ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಫಂಕ್ಷನ್ಗೆ ಇದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹಾಗೆ ಹೂವು ಇದ್ದರೆ ಹೂವನ್ನು ಹಾಕ್ಕೊಳ್ಬೋದು. ಅದು ಕೂಡ ಅಷ್ಟೇ ರೌಂಡಾಗಿ ನಾವು ಬನ್ ಹೇರ್ ಸ್ಟೈಲ್ಗೆ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಅದೇ ಒಂದು ಫಂಕ್ಷನ್ಗೆ ಗ್ರ್ಯಾಂಡ್ ಲುಕ್ ಕೊಡೋದು. ಸೊ ಇವಾಗಂತೂ ಸಮ್ಮರ್ ಆಗಿರೋದ್ರಿಂದ ಈ ಥರ ಹೇರ್ ಸ್ಟೈಲ್ ತುಂಬಾ ಲೈಕ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಈ ಥರ ಹೇರ್ ಸ್ಟೈಲನ್ನು ಹಾಕ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇರ್ತೀರ. ಸೊ ತುಂಬ ಕಷ್ಟ ಅನಿಸಿ ಮತ್ತೆ ಹಾಕ್ಕೊಳ್ಳೋದಿಲ್ಲ. ಸೊ ಈ ಹೇರ್ ಸ್ಟೈಲ್ ನಿಮಗೆ ತುಂಬ ಈಸಿ ಮೆಥಡಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋಸ್ ನಿಮಗೆ ತಪ್ಪದೇ ರೀಚ್ ಆಗುತ್ತೆ. ಇವತ್ತು ನಿಮ್ಮ ಜೊತೆ ಒಂದು ಬನ್ ಹೇರ್ ಸ್ಟೈಲ್ ಯಾವ ರೀತಿ ಮಾಡ್ಕೊಳ್ಬೋದು ಈಸಿಯಾಗಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ಹೇರ್ ಸ್ಟೈಲ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದರೆ ಗೊತ್ತಲ್ವಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಹಾಗೆ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.